ಡೆಲ್ಲಿ ಸುತ್ತಮುತ್ತ ಏನು ಇದು ಮಾಡಿದಾರಲ್ಲ ನೋಯ್ಡಾ ಅಂತ ಕೇಳಿದ್ರಲ್ಲ ತಾವು. ನೋಯ್ಡಾ ಅಂದರೆ ಏನು ಗೊತ್ತಿದಲ್ಲ ತಮಗೆ? ವಾಟ್ ಈಸ್ ನೋಯ್ಡಾ ಅಂದರೆ ನ್ಯೂ ಓಕ್ಲಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ. ಅದು ಸುಮ್ಮನೆ ಅದು ನೋಯ್ಡಾ ಅಂತ ಅದು. ಮತ್ತು ಕೋಲ್ಕತ್ತಾ ಸುತ್ತಮುತ್ತದಲ್ಲಿ ಅಲ್ಲಿ ಇರುವಂಥ 24 ಪಾರಾಗ್ರಾಫ್. ಆ ರೀತಿಯಾಗಿ ಒಂದು ವಿಷನ್ ಡಾಕ್ಯುಮೆಂಟ್ ಇಲ್ಲದೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಈಸ್ ಅಬ್ಸಲ್ಯೂಟ್ಲಿ ಸಫರಿಂಗ್. ಇಲ್ಲಿ ಎಷ್ಟು ಮಟ್ಟಿಗೆ ನಾವು ಲಾಜಿಸ್ಟಿಕ್ಸ್ ಪಾರ್ಕ್ ಮಾಡ್ಬೋದು, ಇಲ್ಲಿಗೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡ್ಬೋದು ಇಲ್ಲಿಗೆ. ಮತ್ತು ಇಲ್ಲಿ ಬೆಂಗಳೂರಲ್ಲಿರೋ ಕೌಂಟರ್ ಮ್ಯಾಗ್ನೆಟ್ ತೆಗೆಯೋ ಒಂದು ವ್ಯವಸ್ಥೆ ಇಲ್ಲಿ ಮಾಡ್ಬೋದಾಗಿತ್ತು. ಚಿಕ್ಕಬಳ್ಳಾಪುರ ಇಟ್ ಸೆಲ್ಫ್ ನೀಡ್ಸ್ ಎ ರಿಂಗ್ ರೋಡ್. ಅಂಥದ್ದಲ್ಲಿ ಇಲ್ಲಿರುವಾಗ ಸುಮ್ಮನೆ ಒಂಥರ ಮಕ್ಕಿ ಕಮ್ಮಕ್ಕಿ ಹಾಗೆ ನಡ್ಕೊಂಡು ಹೋಗಲಿ ಅಂತ ಆ ರೀತಿಯಾಗಿ ಬಿಟ್ಟು ಹೋಗ್ತಾರೆ. ನಾನು ಗಮನಕ್ಕೆ ಏನು ತರ್ತೀನಿ ಅಂದರೆ, ಒಂದು ನೋಟೆಡ್ ಬರೀ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜಿಂದ ಅಭಿವೃದ್ಧಿ ಬರೋಂತಲ್ಲ, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇರಲಿ, ಎಕನಾಮಿಕ್ ಡೆವಲಪ್ಮೆಂಟ್ ಆಗುವಂಥ ಚರ್ಚೆಗಳಾಗಲಿ, ಅಥವಾ ಒಂದು ಚಿಕ್ಕಬಳ್ಳಾಪುರ ಚೇಂಬರ್ ಆಫ್ ಕಾಮರ್ಸ್ಗೆ ಹುರಿ ತುಂಬಿಸುವಂಥದ್ದಾಗಲಿ ಇಲ್ಲಿಗೆ, ಚಿಕ್ಕಬಳ್ಳಾಪುರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಅಂತ ಆಗ್ಬೋದು ಇಲ್ಲಿಗೆ, ಅಥವಾ ಇಲ್ಲಿ ಒಂದು ಇಂಟೆಲೆಕ್ಚುಯಲ್ ಸೆಂಟರ್, ಥಿಂಕ್ ಟ್ಯಾಂಕ್ ಕ್ರಿಯೇಟ್ ಮಾಡಿದ್ರೆ ಆವಾಗ ಚಿಕ್ಕಬಳ್ಳಾಪುರದ್ದು ಒಂದು ರೀತಿಯ ಅಭಿವೃದ್ಧಿ ಆಗುತ್ತೆ. ಆ ಅಭಿವೃದ್ಧಿ ಕಂಪ್ಲೀಟಾಗಿ ಇವ್ರಿಗೆ ಇಲ್ಲಿ 2 ವರ್ಷಗಳಿಂದ ಬರೀ ಸುಮ್ಮನೆ ಪರ್ಸ್ನಲ್ ಬಿಲ್ಡಪ್ ಬಿಟ್ಟರೆ ಬೇರೆ ಯಾವ ಬಗ್ಗೆನೂ ಅವರು ಗಮನ ಕೊಡ್ತಾರೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾತನಾಡ್ತಾ ಹೋಗ್ತಾನೆ ಇರ್ಬೋದು. ಯಾಕೆಂದರೆ ಇಲ್ಲಿ ಇಷ್ಟು ರಿಸೋರ್ಸಸ್ ಇದ್ದರೂ ಸಹ ಸಾವಿರಾರು ಕೋಟಿ ಇದೆ ಬೆಂಗಳೂರಲ್ಲಿ ಎಲ್ಲ ಒಂದೇ ಕಡೆ ಇಟ್ಕೊಂಡು ಪ್ರಯೋಜನ ಇಲ್ಲ. ಡೆವಲಪ್ಮೆಂಟ್ ಹ್ಯಾಸ್ ಟು ಗೆಟ್ ಡಿಸೆಂಟ್ರಲೈಸ್ಡ್ ಆ್ಯಂಡ್ ಸೆಂಟ್ ಔಟ್. ಅದು ಆಗದಿರೋದು ಒಂದು ದೊಡ್ಡ ವೈಫಲ್ಯ. ಆ ವೈಫಲ್ಯದ ಕಾರಣವೇ ನೀವು ಚಿಕ್ಕಬಳ್ಳಾಪುರದ್ದು ಪರ್ ಕ್ಯಾಪಿಟಾ ಇನ್ಕಮ್ ನೋಡಿ, ಬೆಂಗಳೂರು ಸಿಟಿ ಪರ್ ಕ್ಯಾಪಿಟಾ ಇನ್ಕಮ್ ನೋಡಿ, ಎಷ್ಟು ಅಜಗಜಾಂತರದ ವ್ಯತ್ಯಾಸ. ನೆಕ್ಸ್ಟ್ ಐ ಕಮ್ ಟು ಸೋಷಲ್ ಜಸ್ಟಿಸ್ ಬಗ್ಗೆ ಇವರು ಏನು ಒಂದು 5-6 ಭಾಗ್ಯಗಳು ಮತ್ತು ಗ್ಯಾರಂಟಿಗಳು ಕೊಟ್ಟು ಬಂದಿದ್ದಾರೆ. ಏನಾದರೂ ಗ್ಯಾರಂಟಿ ಬಗ್ಗೆ ಏನಾದರೂ ಅಸೆಸ್ಮೆಂಟ್ ಮಾಡಿ ಜನರುಗಳಿಗೆ ತಲುಪಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯ ಒಂದು ಏನಂತೀರಿ ನೀವು ಮೌಲ್ಯಮಾಪನ ಇಲ್ಲ, ವ್ಯಾಲ್ಯೂಯೇಷನ್ ಇಲ್ಲ. ಮೌಲ್ಯಮಾಪನ ಮಾಡಿದ್ರೆ ಆವಾಗ ಆಯಿತು ಇಷ್ಟು ದುಡ್ಡು ಖರ್ಚಾಗಿದೆ, ಇಡೀ ಡಿಸ್ಟ್ರಿಕ್ಟ್ಗೆ ಗ್ಯಾರಂಟಿಲಿ ಎಷ್ಟು ದುಡ್ಡು ಆಗಿದೆ, ಒಂದೊಂದು ಗ್ಯಾರಂಟಿಗೆ ಎಷ್ಟು ದುಡ್ಡು ಹೋಗಿದೆ, ಟೈಮ್ಲಿ ಹೋಗ್ತಾ ಇದೆಯಾ ಇತ್ಯಾದಿಗಳ ಬಗ್ಗೆ ಯಾವ ಮೌಲ್ಯಮಾಪನ ಇಲ್ಲದಿರೋದ್ರಿಂದ ಸುಮ್ಮನೆ ತರಾತುರಿಲಿ ಒಂದು ಸ್ಕೀಮ್ ಎಕ್ಸಿಕ್ಯೂಟ್ ಮಾಡಿ ಈಗಾಗಲೇ ಎಷ್ಟು 5 ಅಸೆಂಬ್ಲಿ ಪೈ 4 ಕಾಂಗ್ರೆಸ್ಸು 1 JDS. ಇಷ್ಟು ಒಳ್ಳೆಯ ಬಹುಮತ ಜನ ಕೊಟ್ಟ ನಂತರನೂ ಜನರಿಗೆ ಇವರು ಮೋಸ. ಅಂದರೆ ಇಟ್ ಈಸ್ ಎ ಕೇಸ್ ಆಫ್ ಸೋಷಲ್ ಜಸ್ಟಿಸ್ ಕೊಡ್ತೀನಿ ಅಂತ ಮಾನ್ಯ ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ, ನಾನು ಸೋಷಲಿಸ್ಟ್ ಆಗಿದೆ ಅಂತ. ಯಾವ ಸೋಷಲ್ ಜಸ್ಟಿಸ್ ಕೂಡ ಕೊಡದೇ ಇರೋ ಕಾರಣಗಳಿಂದ ಪೀಪಲ್ ಆರ್ ಬೀಯಿಂಗ್ ಟೇಕನ್ ಫಾರ್ ಎ ರೈಡ್. ಬರೀ ಕೇವಲ ಇವ್ರಿಗೆ ಮೋಸ ಮಾಡಿ ಅವ್ರಿಗೆ ಒಂದು ರೀತಿಯಾಗಿ ಅವರಿಗೆ ದಾರಿ ತಪ್ಪಿಸಿ ಕೇವಲ ಅಧಿಕಾರಕ್ಕೆ ಬರೋಕ್ಕೆ ಸಲುವಾಗಿ ಅವರು ಗ್ಯಾರಂಟಿ ಉಪಯೋಗ ಮಾಡ್ಕೊಂಡಿದ್ದಾರೆ ಹೊರತು ಆಲ್ ದೀಸ್ ಗ್ಯಾರಂಟೀಸ್ ಆರ್ ಬಿಕಮ್ ಅನ್ ಅನ್ಇಂಪ್ಲಿಮೆಂಟಬಲ್ ಗ್ಯಾರಂಟಿ. ಲಾಸ್ಟ್ ಐ ಕಮ್ ಟು ಮೈ ಫೇವ್ರೆಟ್ ಸಬ್ಜೆಕ್ಟ್. ಅದರಲ್ಲಿ ಯಾವುದೋ ನನಗೆ ಎಕ್ಸ್ಪರ್ಟೈಸ್ ಇದೆ. ಚಿಕ್ಕಬಳ್ಳಾಪುರ ಈಸ್ ಪೀಸ್ಫುಲ್ ಬಿಕಾಸ್ ಜನ ಇಲ್ಲಿ ಪೀಸ್ಫುಲ್ ಆಗಿದೆ. ಬಟ್ ನಾನೊಬ್ಬ ರಾಜ್ಯ ವಕ್ತಾರಾಗಿ ಇಲ್ಲಿ ಬಂದಿರೋದೇನೆಂದರೆ, ಇಡೀ ರಾಜ್ಯದಲ್ಲಿ ಒಂದು ರೀತಿಯಾಗಿ ಕಾನೂನು ಸುವ್ಯವಸ್ಥೆ ಇದೆಲ್ಲ ಒಂದು ರೀತಿ ತಳಕ ಮೊಳಕ ಆಗೋಗ್ಬಿಟ್ಟಿದೆ ಇಲ್ಲಿಗೆ. ಯಾಕೆಂದರೆ ದೆರ್ ಈಸ್ ನೋ ಎಕ್ಸಿಸ್ಟೆನ್ಸ್ ಆಫ್ ಹೋಮ್ ಮಿನಿಸ್ಟರ್. ಪ್ರಭಾವಿ ಸಚಿವರುಗಳು ಅವರವರು ವ್ಯಾಪ್ತಿಯಲ್ಲಿ ಅವ್ರದ್ದೇ ಒಂದು ಗಣರಾಜ್ಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಂಗಳೂರಲ್ಲಿ UT ಖಾದರ್ ಅವ್ರದ್ದು ಗಣರಾಜ್ಯ, ಬೆಳಗಾಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಗಣರಾಜ್ಯ, ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಗಣರಾಜ್ಯ, ಹುಬ್ಬಳ್ಳಿ ಧಾರವಾಡದಲ್ಲಿ ಇವರು ಸಂತೋಷ್ ಲಾಡಿನ. ಅಂದರೆ ಅಲ್ಲಿ ಬೇರೆ ಮಂತ್ರಿಗಳದ್ದು ಏನೂ ನಡೀತಾ ಇಲ್ಲ, ಬೇರೆ ಅಧಿಕಾರಿಗಳದ್ದು ಇವರೇನು ಹೇಳ್ತಾರೆ ಆ ರೀತಿಯಾಗಿ ನಡೆಸ್ಕೊಂಡು. ಈ ಸಿದ್ದರಾಮಯ್ಯದವರು ಮುಖ್ಯಮಂತ್ರಿಗಳು 13ರಿಂದ 18 ಇರುವಾಗ ಸರ್ಕಾರದಲ್ಲಿದ್ದೆ. ಈಗ ನೀವು ನೋಡಿದ್ರೆ ಅಡ್ಮಿನಿಸ್ಟ್ರೇಷನ್ ಯಾವ ಲೆವೆಲ್ಗೆ ಇಟ್ ಹ್ಯಾಸ್ ಕೊಲ್ಯಾಪ್ಸ್ಡ್ ಓವರ್ ದೇರ್. ಇದೇ ನೀವು ಚಿಕ್ಕಬಳ್ಳಾಪುರದಲ್ಲಿ ನೀವು ನೋಡಿ, ಏನಾದರೂ ಒಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ, ಯಾವುದಾದ್ರೂ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಇನಿಷಿಯೇಟಿವ್ ಬಂದಿದೆಯಾ? ಬಿಕಾಸ್ ಇವ್ರ ಹತ್ರ
ಮಳೆ ಬೆಳೆ ಇಷ್ಟು ಚೆನ್ನಾಗಿ ಬಂದರೂ ಸಹ ಯಾವ ಡೆವಲಪ್ಮೆಂಟ್ ಬಗ್ಗೆನೂ ಇವ್ರಿಗೆ ಕಾಳಜಿ ಇಲ್ಲ. ಒಂದು ರೋಡ್ ಆಗಿಲ್ಲ, ಒಂದು ಹೊಸ ಪ್ರಾಜೆಕ್ಟ್ ತೆಗೆದುಕೊಂಡಿಲ್ಲ. ಹೋಗಲಿ ಬಿಡಿ, ಏನೂ ಆಗದಿದ್ರೆ ಅಟ್ಲೀಸ್ಟ್ ಒಂದು ವಿಷನ್ ಡಾಕ್ಯುಮೆಂಟ್ ಆದರೂ ಮಾಡ್ಬೋದು. ಒಂದು ವಿಷನ್ ಡಾಕ್ಯುಮೆಂಟ್ ಕೊಡೋದು. ನಾನು ತಮಗೆ ಅದಕ್ಕೆ ಹೆಚ್ಚಾಗಿ ಹೇಳ್ತೀನಿ ದಟ್ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಹೊಂದ್ಕೊಂಡಿದ್ರು ಸಹ ಇವ್ರಿಗೆ ವಿಷನ್ ಡಾಕ್ಯುಮೆಂಟ್ ಇಲ್ಲದೆ ಚಿಕ್ಕಬಳ್ಳಾಪುರ ಜನರಿಗೆ ಮೋಸಕ್ಕೆ ಒಳಗಾಗಿದ್ದಾರೆ. ನೀವು ಪ್ರತಿಯೊಂದಕ್ಕೂ ಬೆಂಗಳೂರು ಬರಬೇಕು, ನಿಮ್ಮ ಹತ್ರ ಏನೂ ಇಲ್ಲ, ಯು ಆರ್ ನಾಟ್ ಆ್ಯನ್ ಇಂಡಿಪೆಂಡೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಡೆವಲಪ್ಮೆಂಟ್ ಎಕನಾಮಿಕ್ ಸೆಂಟರ್. ತದನಂತರ ರಾಜ್ಯದಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, ಈ ಏನೇನು ಸಮಸ್ಯೆಗಳು ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದೆಯಲ್ಲ, ಇದಕ್ಕೆ ಅವ್ರು ಸರಿಯಾಗಿ ರಿಯಾಕ್ಟ್ ಮಾಡದೆ ಕಾರಣಗಳಿಂದ ಯಾರೇ ಟೀಕೆ ಮಾಡಿದ್ರೆ ಅವ್ರಿಗೆ ಅರೆಸ್ಟ್ ಮಾಡಿಬಿಡೋದು. ರಾಜಕೀಯವಾಗಿ ಅವ್ರಿಗೆ ಅರೆಸ್ಟ್ ಮಾಡಿ ಅವರಲ್ಲಿ ಭಯ ಹುಟ್ಟಿಸಿ ಇದು ಮಾಡಿ, ಮತ್ತು ಕೋರ್ಟ್ಗೆ ಹೋದರೆ ಕೋರ್ಟಲ್ಲೆಲ್ಲ ಬಿದ್ದೋಗುತ್ತೆ. ಅಂದರೆ ಅದರ ಅರ್ಥ ಏನಂದರೆ, ನೀವು ತರಾತುರಿಯಲ್ಲಿ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತರ್ತಾ ಇದ್ದೀರಾ. ನೀವು ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ನೀವು ಕಾಂಗ್ರೆಸ್ ಪಾರ್ಟಿ ಆಫೀಸ್ ಮಾಡ್ಕೊಂಡು ಇವರಿಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಇವ್ರ ಮೇಲೆ ಕೇಸ್ ಹಾಕಿ ಅವ್ರ ಮೇಲೆ ಗುಂಡಾ ಆ್ಯಕ್ಟ್ ಹಾಕಿ. ಯಾಕೆಂದರೆ ಇದಕ್ಕೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪೇಪರ್ ವರ್ಕ್ ಆಗಿರಬೇಕು. ಯಾರೋ ತೊಗೊಂಬಂದ್ಬಿಟ್ಟು ನಿಮಗೆ ನೀವು ನನಗೆ ಕ್ರಿಟಿಸೈಸ್ ಮಾಡಿಬಿಟ್ರಿ, ನಮಗೆ ಟೀಕೆ ಮಾಡಿಬಿಟ್ರಿ ಅಂದ ತಕ್ಷಣ ನನಗೆ ತಡ್ಕೊಳಕ್ಕಾಗಲ್ಲ. ಸೊ ಅದರಲ್ಲಿ ನಿಮ್ಮ ಇಲ್ಲ. ಹಿಂದೆ IT ಆ್ಯಕ್ಟಲ್ಲಿ 66A ಅಂತ ಇತ್ತು. ಯಾರಿಗಾದರೂ ಹಾಸ್ಯ ಮಾಡಬೇಕು ಅಥವಾ ಯಾರ ಮೇಲೆ ಏನಾದರೂ ಟೀಕೆ ಇತ್ಯಾದಿಗಳು ಮಾಡಬೇಕು ಅಂದರೆ 66 ಆ್ಯಕ್ಟ್ A ಆಯಿತು. ಆ 66A IT ಆ್ಯಕ್ಟಲ್ಲಿ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಅರೆಸ್ಟ್ ಮಾಡ್ತಾರೆ. ಒಂದು ಡೆಮಾಕ್ರಸಿ ಇರಲಿ, ವಾಕ್ ಸ್ವಾತಂತ್ರ್ಯ ಇರಲಿ ಅಂತ 66A ಸುಪ್ರೀಂ ಕೋರ್ಟ್ ಹೇಳಿದ್ರೆ ತೆಗಿಬೇಕು, ಮತ್ತು ಎಲ್ಲ ಅದು IT ಆ್ಯಕ್ಟಿಂದ ತೆಗೆದಾಯ್ತು. ನಾನು ಯಾಕೆ ಈ ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂದರೆ, ನಿಮಗೆ ಸಮಸ್ಯೆ ನಿಮ್ಮ ತನಕ ಬಂದಿಲ್ಲ ಅಂದರೆ ಅದರ ಅರ್ಥ ಅಲ್ಲ ನಿಮ್ಮ ಹತ್ರ ಸಮಸ್ಯೆ ಬರಲ್ಲ ಅಂತ. ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಟು. ನಿಮಗೊಂದು ರೀತಿಯಾಗಿ ಮಲಗಿಸ್ಬಿಟ್ಟು ಮದ್ದಲ್ಲಿ ಇಟ್ಬಿಟ್ಟಿದ್ದಾರೆ, ಸುಮ್ಮನೆ ಇರಿ, ನೀವೇನು ಮಾತಾಡಬೇಡಿ ಅಂತ. ವೆನ್ ಯು ಸ್ಟಾರ್ಟ್ ಡೆವಲಪಿಂಗ್ ದೆನ್ ಯು ಸ್ಟಾರ್ಟ್ ಟಾಕಿಂಗ್. ನಿಮಗೆ ಡೆವಲಪ್ಮೆಂಟೇ ಮಾಡೋಕ್ಕೆ ಬಿಡದೇ ಇರುವಾಗ ನಿಮಗೆ ಮಾತಾಡೋಕ್ಕೆ ಅವಕಾಶವೇ ಇಲ್ಲ. ದೆನ್ ಇನ್ಸ್ಟಿಟ್ಯೂಷನ್ ಮೇಲೆ ಇನ್ಸ್ಟಿಟ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ವಿಚ್ ಹ್ಯಾಸ್ ಗಾಟ್ ನೋ ಮೀನಿಂಗ್. ಏನಂತ ಹೇಳಿದ್ರು, ಫಸ್ಟು ದಟ್ ಯಾರು ಸುಳ್ಳು ಮಾಹಿತಿ ಇಂಟರ್ನೆಟ್ ಮೇಲೆ ಕೊಡ್ತಾರಲ್ಲ ಅವ್ರ ಮೇಲೆ ನಾವು ಕೇಸ್ ಹಾಕ್ಬಿಡ್ತೀವಿ, ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಆ್ಯಕ್ಟ್ ಶಿಕ್ಷೆ. ಇದಕ್ಕೆ ಆ ಅಂದಿನ CRPC ಇರಲಿ ಅಥವಾ BNS ಇರಲಿ, BNSS ಇರಲಿ, ಅದರಲ್ಲಿ ಯಾವ ಅವಕಾಶವೂ ಇಲ್ಲ. ಯಾವ ಗೌರ್ಮೆಂಟ್ ಆರ್ಡರ್ ಕೂಡ ಸುಮ್ಮನೆ ಮಾಧ್ಯಮದಲ್ಲಿ ನಾವು ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ ಅಂತ. ಈಗ ಅವರು ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೆ ಗೌರ್ಮೆಂಟ್ ಆರ್ಡ್ರೇ ಇಲ್ಲ. ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಇದ್ರೆ ನೋ ಗೌರ್ಮೆಂಟ್ ಆರ್ಡರ್ ಫಾರ್ ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್. ಮತ್ತು ಯಾವುದಾದ್ರೂ ಒಂದು ಕಡೆಗೆ ಶಾಂತಿ ಸುವ್ಯವಸ್ಥೆ ತರಬೇಕು ಅಂದರೆ ಅಭಿವೃದ್ಧಿ ಮತ್ತು ಬೇಜವಾಬ್ದಾರಿ ಹೇಳಿಕೆ ಕಂಟ್ರೋಲ್ ಮಾಡಿಟ್ರೇ ಆವಾಗ ಇದು ಎರಡಿಂದನೇ ಅಭಿವೃದ್ಧಿ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ನಾನು ಯಾಕೆ ಈ ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂದರೆ, ಜಸ್ಟ್ ಬಿಕಾಸ್ ಇಲ್ಲಿ ಶಾಂತಿ ಇದೆ ಅಂದ ತಕ್ಷಣ ದಟ್ ಡಸ್ ನಾಟ್ ಮೀನ್ ದಟ್ ಇಲ್ಲಿ ಡೆವಲಪ್ಮೆಂಟ್ ಆಗಬಾರ್ದು ಅಂತ. ಡೆವಲಪ್ಮೆಂಟ್ ಕರೆಕ್ಟಾಗಿ ಹೋಗ್ತಾ ಇದ್ದರೆ ಆವಾಗ ನಿಮಗೆ ಪ್ರಾಬ್ಲಮ್ ಏನಿರೋದಿಲ್ಲ. ವೆನ್ ಡೆವಲಪ್ಮೆಂಟ್ ಸ್ಟಾಪ್ಸ್, ಈಗ ನಾವು ಏನು ದಕ್ಷಿಣ ಕನ್ನಡದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಗಡಿಪಾರು ಮಾಡಿಬಿಟ್ಟು ಜಿಲ್ಲೆಯಿಂದ ಹೊರಗಡೆ ಯಾರು ಏನಾದರೂ ಧ್ವನಿ ಎತ್ತಿದ್ರೆ ಸರ್ಕಾರದ ವಿರುದ್ಧವಾಗಿ, ವಿಶೇಷವಾಗಿ ರಾಜಕೀಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಯಾರೇ ಇದ್ದರೂ ಸಹ, ಅಥವಾ ಹಿಂದೂ ಪರ ಕಾರ್ಯಕರ್ತರಿರಲಿ ಅಥವಾ ಹಿಂದುತ್ವದ ಬಗ್ಗೆ ಇರಲಿ, ಫೇರ್ ಆ್ಯಂಡ್ ಫ್ರ್ಯಾಂಕಾಗಿ ಅಂದರೆ ಈ ಅಪೀಸ್ಮೆಂಟಿಂದ ಆ್ಯಕ್ಚುಲಿ ಕಾಂಗ್ರೆಸ್ ಸರ್ಕಾರ ಅಂದ್ಕೊಂಡಿದೆ ಮುಸಲ್ಮಾನ್ ಬಂಧುಗಳಿಗೆ ಅನುಕೂಲ ಆಗುತ್ತೆ ಅಂತ. ಆ್ಯಕ್ಚುಲಿ ದೇ ಆರ್ ಡೂಯಿಂಗ್ ಎ ವೆರಿ ಗ್ರೇಟ್ ಡ್ಯಾಮೇಜ್. ಅವ್ರಿಗೆ ಮುಂದೆ ಬರೋಕ್ಕೆ ಅವಕಾಶ ಕೊಡಲಾರ್ದೆ ಅವ್ರಿಗೆ ಇದನ್ನ ಏನು ಬೇಕಾದರೂ ನೀವು ಮಾಡಿ, ನಾನು ನಿಮ್ಮ ಜೊತೆ ಇದ್ದೀವಿ, ಏನು ಬೇಕಾದರೂ ಮಾಡಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಇಟ್ ಈಸ್ ಎ ವೆರಿ ಡೇಂಜರಸ್ ಥಿಂಗ್. ಮೊನ್ನೆ ತಾವು ನೋಡಿ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೆಸ್ತವರು ಏಕಾಗಿ ಎಲ್ಲರದ್ದು ಕೇಸಸ್ಸೆಲ್ಲ ವಿಡ್ರಾ ಮಾಡ್ತಾರೆ. ವಿಧಾನಸೌಧ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಹಾಕಿದವರು ಯಾವ ಕಾನೂನು ರೀತಿ ಇದೇ FSLನಿಂದನೇ ವರದಿ ಬಂದಿದೆ ದಟ್ ಹೌದು ಮಾಡಿರೋದು ನಿಜ ಅಂತ, ಅವ್ರ ಮೇಲೆ ಕ್ರಮ ಇದೆ. ಮತ್ತು ಮೌನವಾಗಿ ಹೋಗ್ಬಿಟ್ಟಿದ್ದಾರೆ, ಮತ್ತು ತಮ್ಮ ಜವಾಬ್ದಾರಿ ಒಂದು ರೀತಿಯಾಗಿ ಬಿಟ್ಕೊಟ್ಬಿಟ್ಟಿದ್ದಾರೆ. ಏನು ಕೇಳಿದ್ರೂ ನಾನು ತಿಳ್ಕೊಂಡು ಹೇಳ್ತೀನಿ, ಆಮೇಲೆ ಹೇಳ್ತೀನಿ, ನಾಳೆ ಹೇಳ್ತೀನಿ,
ಏನು ಇದು ಬರೀ ಆಟಕ್ಕಿದು, ಇದಕ್ಕೆ ಸೀರಿಯಸ್ ಆಗಿ ತಗೋಬಾರ್ದು ಅಂತ ಹೇಳುವಾಗ ಎಲ್ಲಕ್ಕಿಂತ ಮುಖ್ಯ ಜವಾಬ್ದಾರಿ ಒಂದು ರಾಜ್ಯದಿರೋದು ಕಾನೂನು ಸುವ್ಯವಸ್ಥೆ. ಕಾನೂನು ಸುವ್ಯವಸ್ಥೆನೇ ಸರಿಯಾಗಿ ಕಾಪಾಡದೇ ಇದ್ದರೆ ಅಭಿವೃದ್ಧಿ ಆಗೋದು ಯಾವ ರೀತಿಯಾಗಿ ಸಾಧ್ಯ ಆಗುತ್ತೆ. ಸೊ ಎಲ್ಲ ಕಡೆ ಆಯಾ ಮಂತ್ರಿಗಳು ಒಬ್ಬರು ಇಲಾಖೆಯಿಂದ ಇನ್ನೊಬ್ಬರು ಇಲಾಖೆ ಒಳಗೆ ಮೂಗು ತೂರಿಸಿ ವಿಶೇಷವಾಗಿ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಮಾತನಾಡ್ತಾರೆ. ಇವ್ರಿಗೊಂದು ಅವಕಾಶ ಇತ್ತು, ಇಷ್ಟು ದೊಡ್ಡ ಬಹುಮತ ಜನ ಇವ್ರಿಗೆ ಕೊಟ್ಟಿದ್ದಾರೆ, 136 ಜನ ಬಹುಮತ ಕೊಟ್ಟರು ಸಹ ಪೂರ್ತಿ ಇದನ್ನು ವೇಸ್ಟ್ ಮಾಡಿ ಇದಕ್ಕೆ. ಮತ್ತು ಇವ್ರಿಗೆ ಯಾರು ಟೀಕೆ ಕೊಟ್ಟಿದ್ದಾರೆ, ಟೀಕೆನೇ ತಡ್ಕೊಳ್ಳೋಕ್ಕಾಗಲ್ಲ. ಯಾರು ಟೀಕೆ ಮಾಡಿಬಿಟ್ರೆ ಅವ್ರ ಮೇಲೆ ತುರ್ತಾಗಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬಿಡೋದು ಮತ್ತು ಅರೆಸ್ಟ್ ಮಾಡಿಬಿಡೋದು. ಯಾರು ಅವರು ರಾಷ್ಟ್ರ ಮಟ್ಟದಲ್ಲಿ ಅದು ರಿಪಬ್ಲಿಕ್ ಟಿ ವಿ ಬಂಗಾಲಿ ಇದ್ದಾರಲ್ಲ ಅರ್ನಾಬ್ ಗೋಸ್ವಾಮಿ ಹೇಳಿದ್ದೇನೆಂದರೆ ಕಾಂಗ್ರೆಸ್ ಆಫೀಸು ಟರ್ಕಿ ಒಳಗಿದೆ ಅಂತ ಹೇಳಿದ್ದಕ್ಕೆ 200 ಜನ ಪೊಲೀಸರು ಇಲ್ಲಿಂದ ಬಾಂಬೆಗೆ ಹೋಗ್ತಾರೆ ಅರೆಸ್ಟ್ ಮಾಡಿ. ಅಂದರೆ ಯಾಕೆ ಇಷ್ಟು ಗಾಬರಿ ಒಳಗಿದ್ದೀರ ನೀವು? ಡೆವಲಪ್ಮೆಂಟ್ ಮೇಲೆ ಕನ್ಸಂಟ್ರೇಟ್ ಮಾಡಿ. ಜನ ಇಷ್ಟು ದೊಡ್ಡ ಬಹುಮತ ಕೊಟ್ಟಿದ್ದಾರೆ ನಿಮಗೆ. ಕೇವಲ ಇನ್ನು 2 ವರ್ಷ ಆಗಿದೆ, 3 ವರ್ಷ ಇನ್ನು ನಿಮಗೆ ಉಳಿದಿದೆ. ನಿಮ್ಮಲ್ಲಿ ಯಾಕೆ ಇಷ್ಟು ನೇತೃತ್ವ ಕುಸಿದೋಗಿ ಬಿದ್ದೋಗ್ತಾ ಇದೆ ಅಲ್ಲಿಗೆ? ಮತ್ತು ಯಾರು ಸಣ್ಣ ಪುಟ್ಟ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯವರು ಮಾತಾಡಿದ ತಕ್ಷಣ ಅವ್ರ ಮನೆಯಲ್ಲಿ ಅಪರಾಧಿ ಪೊಲೀಸರು ಕಳಿಸೋದು. ಮೊನ್ನೆ ಏನು ಮಾಡಿದ್ದಾರೆ, ಒಬ್ಬ ಹುಡುಗ ಏನೋ ಒಂದು ಪಾಲಿಸಿ ಕ್ರಿಟಿಸೈಸ್ ಮಾಡಿದ್ದಾರೆ ಲಂಡನಲ್ಲಿ ಕೂತ್ಕೊಂಡು, ಮಂಡ್ಯದಿಂದ ಅವ್ರ ತಂದೆಗೆ ಎತ್ತಾಕೊಂಡು ಬಂದಿದ್ದಾರೆ. ನಾನೇನು ಹೇಳ್ತೀನಿ, ಈ ರೀತಿಯಾಗಿ ನೀವು ಭಯ ಹಾಕಿ ಸರ್ಕಾರ ನಡೆಸೋಕ್ಕಾಗಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವೇನು ಸುಮ್ಮನೆ ಕೂತಿಲ್ಲ, ನಾವು ನಮ್ಮ ಕಾರ್ಯಕರ್ತರ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ. ವಿಶೇಷವಾಗಿ ನಾನು ಪೊಲೀಸ್ ಇಲಾಖೆ ಇರುವಾಗ ನನಗೆ ಚೆನ್ನಾಗಿ ಗೊತ್ತಿದೆ, ಇದೆಲ್ಲ ಒತ್ತಡದಿಂದ ಪೊಲೀಸ್ ಇಲಾಖೆ ಮೇಲೆ ಎಲ್ಲ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ನೀವು ಕಾಂಗ್ರೆಸ್ ಆಫೀಸರ್ ಕ್ರಿಯೇಟ್ ಮಾಡಿಬಿಟ್ಟು ಎಲ್ಲರ ಮೇಲೆ ರೌಡಿ ಶೀಟ್ ತೆಗೆಸೋ, ಸುಳ್ಳು ಕೇಸ್ ಹಾಕಿಸಿ, ವಾರಂಟ್ ಹಾಕ್ಸಲ್ಲಿಗೆ ಸಮನ್ಸ್ ಕಳಿಸೋದು, ನೋಟಿಸ್ ಕಳಿಸೋದು, ಪ್ರಾಕ್ಲಮೇಷನ್ ಹಾಕೋದು ಅಲ್ಲಿಗೆ ಇತ್ಯಾದಿಗಳಿಂದ ನೀವು ಜನಸಾಮಾನ್ಯರಿಗಿರಲಿ, ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗಿರಲಿ ನೀವು ಹೆದರ್ಸೋಕ್ಕೆ ಸಾಧ್ಯ ಇಲ್ಲ. ಐ ಆಮ್ ವೆರಿ ಮಚ್ ಹಿಯರ್. ನಾನು ಇದೇ ಇಲಾಖೆ 34 ವರ್ಷ ನಾನು ನಡೆಸಿದ್ದೀನಿ. ಈಗ ನಾನು ಒಬ್ಬ ಕಾರ್ಯಕರ್ತನಾಗಿದ್ದೀನಿ ಇಲ್ಲಿಗೆ. ಸೊ ನಾವು ಇವರಿಗೆ ಧೈರ್ಯ ಕೊಡೋದು ಮುಖ್ಯ. ನೀವು ಟೀಕೆನೇ ತಡ್ಕೊಳ್ಳೋವಲ್ಲ, ಟೀಕೆ ಮಾಡೋದುವಾಗ ನೀವು ಟೀಕೆ ತಡ್ಕೊಳ್ಳಿ. ಅದಕ್ಕೆ ಟೀಕೆ ಸರಿ, ನಮಗೇನು ಟೀಕೆ ಮಾಡಿಲ್ವಾ? ನಮ್ಮ ಮೇಲೆ ಏನೇನೋ ಟೀಕೆ ಮಾಡಿದ್ರು. ನಮ್ಮ ಸಮಯದಲ್ಲಿ ಎಷ್ಟು ಮಟ್ಟಿಗೆ ನಾವು ಓಪನ್ ಆಗಿದ್ವಿ ಅಂದರೆ, ಒಬ್ಬ ಕಾರ್ಯಕರ್ತನನ್ನು ನಮ್ಮದೇ ಸರ್ಕಾರ ಇರುವಾಗ ನಮ್ಮ ಕಚೇರಿಯಿಂದನೇ ಅರೆಸ್ಟ್ ಮಾಡ್ಕೊಂಡು ಹೋಗೋ, ಅಂದರೆ ಅಷ್ಟು ಓಪನ್ ಆಗಿತ್ತು. ಈಗ ನೀವು ಸಣ್ಣ ಪುಟ್ಟದಕ್ಕೆಲ್ಲ ನೀವು ಒಂದು ರೀತಿ ಸಿಟ್ಟು, ಕೋಪ, ಒಂಥರ ಜಿದ್ದು ಇಟ್ಕೊಂಡು ಜನರ ಮೇಲೆ ಈ ರೀತಿ ಕೇಸ್ ಹಾಕ್ತಾರೆ. ಮತ್ತು ಇವ್ರು ಯಾವ ಕೇಸ್ ಕೂಡ, ಮೊನ್ನೆ ಹುಬ್ಬಳ್ಳಿ ಕೇಸಲ್ಲಿ ವಾಪಸ್ ತಗೊಂಡ್ರಲ್ಲ, ತಾವು ಪತ್ರಿಕೆಯಲ್ಲಿ ನೋಡಿರ್ಬೋದು, ಹೈಕೋರ್ಟ್ ಛೀಮಾರಿ ಹಾಕಿದೆ, ಇಂಥ ಡೇಂಜರಸ್ ಕೇಸಸಲ್ಲಿ ವಾಪಸ್ ಯಾಕೆ ತಗೊಳ್ತೀವಿ. ಮೈಸೂರಲ್ಲಿ PFI ಈ ಏನು ಹಲ್ಲೆ ಮಾಡಿದ್ರಲ್ಲ, ಅವ್ರ ಕೇಸಲ್ಲಿ ವಾಪಸ್ ತಗೊಂಡು ಆ PFI ಪೈಕೇನೆ ಒಬ್ಬ ಹೋಗ್ಬಿಟ್ಟು ತನ್ವೀರ್ ಮೇಲೆ ಮಚ್ಚಿ ಹಾಕಿ ಇದು ಮಾಡಿದ್ರು. ಸೊ ಎಲ್ಲಿ ತಪ್ಪು ನಡೀತಾ ಇದೆ, ಈ ಓಲೈಕೆ ಮುಖಾಂತರ ನೀವು ಅಲ್ಪಸಂಖ್ಯಾತರಿಗೆ ಡ್ಯಾಮೇಜ್ ಮಾಡ್ತಾ ಇದ್ದೀರ. ನೀವು ಸರಿ ಸಮಾನವಾಗಿ ಮಾಡಿ. ಭಾರತೀಯ ಜನತಾ ಪಾರ್ಟಿ ಈಸ್ ನಾಟ್ ಅಗೇನ್ಸ್ಟ್ ಮುಸ್ಲಿಮ್ಸ್, ಭಾರತೀಯ ಜನತಾ ಪಾರ್ಟಿ ಈಸ್ ನಾಟ್ ಅಗೇನ್ಸ್ಟ್ ಮೈನಾರಿಟೀಸ್. ನಾವೇನು ಹೇಳ್ತಾ ಇದ್ದೀವಲ್ಲ, ಏನು ಮಾಡಿದ್ರೂ ಸಹ ನೀವು ಸರಿ ಸಮಾನವಾಗಿ ಮಾಡಿ. ನಾವು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಯಾವ ಮುಸಲ್ಮಾನರು ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಸಿಖ್ಗಳಿರಲಿ, ನಾವು ಅವ್ರು ಯಾರು ವಿರುದ್ಧವಾಗೋ ಇಲ್ಲ. ಏನು ಎಲ್ರಿಗೂ ಕೊಡೋದಂಥದ್ದಿಲ್ಲ. ಓಲೈಕೆ ಮಾಡಿ ಸೋಷಿಯಲ್ ಫ್ಯಾಬ್ರಿಕ್ ಹಾಳು ಮಾಡಿಬಿಡ್ತಾ. ಇವತ್ತಿಂದ ಇವರೆಷ್ಟು ಸೋಷಿಯಲ್ ಫ್ಯಾಬ್ರಿಕ್ ಹಾಳು ಮಾಡಿದ್ದಾರೆ ಅಂದರೆ, ನೀವೇ ನೋಡ್ತಿರಲ್ಲ, ಹಬ್ಬ ಇತ್ಯಾದಿಗಳಾಗೋವಾಗ ಹೆಲ್ಮೆಟ್ ಇಲ್ಲದೆ ಟ್ರಿಪಲ್ ರೈಡಿಂಗ್ ಮಾಡಿಕೊಂಡು ನೋ ಎಂಟ್ರಿ ಒಳಗೆ ಹೋಗಿ ಯಾರ ಹಿಡ್ಕೊಂಡ ತಕ್ಷಣ ಅವು ಪೊಲೀಸರ ಮೇಲೆ ಹಲ್ಲೆ ಮಾಡಿ, ಪೊಲೀಸರ ಮೇಲೆ ಅಂದರೆ ನೀವು ವ್ಯವಸ್ಥೆ ಒಳಗೆ ಇರೋ ಇನ್ಸ್ಟಿಟ್ಯೂಷನ್ಸ್ ಹಾಳು ಮಾಡ್ತಾಯಿದ್ದೀರಿ. ಇನ್ಸ್ಟಿಟ್ಯೂಷನ್ ಹಾಳು ಮಾಡ್ತಾ ಹೋದರೆ ನಿಮಗೆ ಅದೇ ಇನ್ಸ್ಟಿಟ್ಯೂಷನ್ ಇನ್ಇಫೆಕ್ಟಿವ್ ಆದರೆ, ಆ ಇನ್ಸ್ಟಿಟ್ಯೂಷನ್ ಇನ್ಇಫೆಕ್ಟಿವ್ ಆದರೆ ನಿಮಗೆ ಜನಸಾಮಾನ್ಯರಿಗೆ ನ್ಯಾಯ ಸಿಗೋಲ್ಲ. ಬ್ಯಾಂಗ್ಳೂರು ಸಿಟಿ ಒಳಗೆ ಹೆಂಗಾಗಿದೆ ಅಂದರೆ, ಇವರು ಪೋಸ್ಟಿಂಗ್ ಮಾಫಿಯಾಯಿಂದ ಒಂದೊಂದು ಪೊಲೀಸ್ ಸ್ಟೇಷನ್ಗೆ 2 ಕೋಟಿ 3 ಕೋಟಿ ಬರೀ ದುಡ್ಡಿನ ವ್ಯವಹಾರದಲ್ಲಿ ಆಗುವಾಗ ನೀವು ಹೋಗ್ಬಿಟ್ಟು ಮಿಸ್ಸಿಂಗ್ ಕೇಸ್ ಕೊಡೋಕೆ ಹೋದ್ರೂ ನೀವು ದುಡ್ಡು ಕೊಡಬೇಕು, FIR ಮಾಡೋಕ್ಕೆ ದುಡ್ಡು ಕೊಡಬೇಕು, ನಾನ್ ಕಾಂಗ್ರೆಸಬಲ್ ಕೇಸ್ ಮಾಡೋಕ್ಕೆ ಹೋಗಿ ಅದಕ್ಕೂ ದುಡ್ಡು ಕೊಡಬೇಕು. ಅಂದರೆ ಸಮವಸ್ತ್ರಧಾರಿಗಳಿಗೆ ಅವ್ರು ಹೋದ್ರಲ್ಲ, ಅವರು ಮಾಡಿಲ್ಲ, ಅದಕ್ಕೆ ಕಳಿಸಾಯ್ತು ಅವ್ರಿಗೆ. ಒಂದು ನಿಮಿಷ ದಯವಿಟ್ಟು
ಒಂದು ನಿಮಿಷ ಕೇಳಿ. ಬಿಜೆಪಿ ಅಧಿಕಾರದಲ್ಲಿದ್ದಾಗ 8 ವರ್ಷ ಇಡೀ 60 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು BJP ನಮ್ಮ ರಾಜ್ಯದಲ್ಲಿ ಅಧಿಕಾರ ಇದ್ದಾಗ ಒಂದು ಮೆಡಿಕಲ್ ಕಾಲೇಜ್ ಇರ್ಬೋದು, ಇತಿಹಾಸದಲ್ಲಿ ನಿಜವಾಗಲೂ ನೆನಪಿಸ್ಕೊಳ್ಳುವಂಥದ್ದು ಒಂದು HN ವ್ಯಾಲಿ ನೀರಿರ್ಬೋದು. ಇವತ್ತು 36 ಕೆರೆಗಳಿಗಿಂತ ಹೆಚ್ಚಿಗೆ ನೀರು ಹಾಯಿಸ್ತಾ ಇದ್ದೀವಿ. ಮತ್ತು ಫ್ಲವರ್ ಮಾರ್ಕೆಟ್ ಕೂಡ ಅದನ್ನು ಅನುಮೋದನೆ ಮಾಡಿ ಅಪ್ರೂವಲ್ ಆಗಿದೆ. ಅದಕ್ಕೆ 100 ಕೋಟಿ ರೂಪಾಯಿ ದುಡ್ಡೂ ಸ್ಯಾಂಕ್ಷನ್ ಆಗಿದೆ. ಕಾಂಗ್ರೆಸ್ ಅಂದಮೇಲೆ 100 ಕೋಟಿ ರೂಪಾಯಿ ಅದನ್ನು ಸ್ಟಾಪ್ ಮಾಡಿದೆ. ಅದೇ ಏನು ನಂದಿ ಹಿಲ್ಸ್ ಇವತ್ತು ಇತಿಹಾಸದಲ್ಲಿ ಇಡೀ ಭಾರತ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದು ಸ್ವಾತಂತ್ರ್ಯ ಹೋರಾಟ ಮಾಡ್ತಕ್ಕಂಥ ನಂದಿ ಹಿಲ್ಸ್ಗೆ ರೋಪ್ವೇ ಸ್ಯಾಂಕ್ಷನ್ ಮಾಡಿಸಿದ್ರು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಶಾಸಕರು ಸಂಸದರು ಇದ್ದಾಗ. ಅದಕ್ಕೂ ಕೂಡ ಬಡ್ಜೆಟನ್ನು ವಾಪಸ್ ತಗೊಂಡ್ರು. ಏನು ನಮ್ಮ ಇದರಲ್ಲಿ ನಮ್ಮ ಇದು ಸರ್ಕಾರ ಇದ್ದಾಗ ಮಾಡಿದ್ವೋ ಅದು ಅಭಿವೃದ್ಧಿ ಬಿಟ್ಟರೆ 2 ವರ್ಷದಲ್ಲಿ, ದಯವಿಟ್ಟು ಹೇಳ್ತೀನಿ, 2 ವರ್ಷದಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾದರೂ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೊಸ ರಸ್ತೆ ಮಾಡಿದಾರಾ? ಇಲ್ಲ ಈ ಹೊಸ ಬಡ್ಜೆಟ್ ಏನಾದರೂ ಬಂದಿದ್ದು? ಯಾವುದು ಹೊಸ ಪ್ರಾಜೆಕ್ಟು ಒಂದು ತೋರಿಸಿ. ಇರೋ ಪ್ರಾಜೆಕ್ಟ್ಗಳಿಗೆ ಏನು ನಮ್ಮ ಸರ್ಕಾರದಲ್ಲಿ ದುಡ್ಡು ಕೊಟ್ಟಿದ್ರೋ ಆ ದುಡ್ಡನ್ನು ಡೈವರ್ಟ್ ಮಾಡಿದ್ದಾರೆ. ಆ ಕೊಟ್ಟಿರ್ತಕ್ಕಂಥ ಅಪ್ರೂವಲ್ ಮಾಡಿ ದುಡ್ಡು ಕೊಟ್ಟಿರ್ತಕ್ಕಂಥ ಪ್ರಾಜೆಕ್ಟ್ಗಳು ಕೂಡ ಮಾಡೋಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ. ಹೇಳಬೇಕು ಹೊಸ ಪ್ರಾಜೆಕ್ಟ್ ತಾವು ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ನಾನು ಕೇಳ್ತೀನಿ, ಒಂದು ಪ್ರಾಜೆಕ್ಟ್ ಈ ಜಿಲ್ಲೆಗೆ ಏನಾದರೂ 2 ವರ್ಷದಲ್ಲಿ ಏನಾದರೂ ಒಂದು ಬಂದಿದ್ದರೆ ತಾವು ಹೇಳಿ. ಅದು ಬಿಟ್ಟು ಇವರು ಬರೀ ದ್ವೇಷದ ರಾಜಕಾರಣ ಮಾಡಿಕೊಂಡು ಬರೀ ಇವತ್ತು ಸುಮಾರು 60 ಇವತ್ತು ಜನ ಸಾಮಾನ್ಯರು ಉಪಯೋಗ ಮಾಡ್ತಕ್ಕಿಂತ ಏನು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಮತ್ತು ಏನು ದಿನಸಿಗಳಿರ್ಬೋದು, ಮತ್ತು ಪ್ರತಿಯೊಬ್ಬರು ಕೂಡ ಜನಸಾಮಾನ್ಯ ಸಣ್ಣ ಕೂಲಿ ಮಾಡೋನಿಂದ ಹಿಡಿದು ದೊಡ್ಡವ್ರಿಗೂ ಉಪಯೋಗಿಸ್ತಕ್ಕಂಥ 60ಕ್ಕಿಂತ 70ಕ್ಕಿಂತ ಹೆಚ್ಚಿನ ಒಂದು ದಿನನಿತ್ಯದ ವಸ್ತುಗಳು ಏನಿದೆ ಎಲ್ಲರ ಬೆಲೆನೂ ಏರಿಕೆ ಮಾಡಿದ್ದಾರೆ. ಮತ್ತು ಇವತ್ತು SC STನಲ್ಲಿ ಆಗಿರ್ತಕ್ಕಂಥ ಸ್ಕ್ಯಾಮ್ ಏನು, ಮೈಸೂರು ಮೂಡೋದಲ್ಲಾಗಿರ್ತಕ್ಕಂಥ ಸ್ಕ್ಯಾಮ್, ಇವೆಲ್ಲ ರೆಡ್ ಹ್ಯಾಂಡ್. ಇದರಲ್ಲಿ ನಿಜವಾಗ್ಲೂ ಸಹ SC ST ಸ್ಕ್ಯಾಮ್ ಇದೆಯಲ್ಲ, ನಮ್ಮ ಸರ್ಕಾರದ ಅಕೌಂಟಿಂದ ಯಾವುದೇ ಸಂಬಂಧ ಇರ್ತಕ್ಕಂಥ ಒಬ್ಬ ಇಂಡಸ್ಟ್ರಿಯಲಿಸ್ಟಿಗೆ ಅಕೌಂಟ್ ದುಡ್ಡು ಹೋಗಿದೆ ಅಂದರೆ ಇದಕ್ಕಿಂತ ಹಗಲು ಹೋರಾಟ ಏನು ಬೇಕು? ವಿಧಾನಸೌಧದಲ್ಲಿ ಇದೇ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ 180 ಕೋಟಿ ಅಲ್ಲ 80 ಕೋಟಿ ಅಂತ. ಕಳ್ಳ ಎಷ್ಟಾದರೂ ಕಳ್ಳನೇ. 80 ಕೋಟಿ ಅಲ್ಲ 1 ಕೋಟಿ ಆದರೂ ಕೂಡ ಅದು ಕಳ್ತನೇ. ಹೆಂಗೆ ಹೋಗುತ್ತೆ? ಇಲ್ಲ, ಎಲ್ಲನೂ ನಾನು ಹೇಳ್ತಾ ಇದ್ದೆ. ಅಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡಿದಾಗ ಹೆಚ್ಚು ಕಮ್ಮಿ 12-13 ಪ್ರಾಜೆಕ್ಟ್ಸು ಇವತ್ತು ಜನಸಾಮಾನ್ಯರಲ್ಲಿ ಮುಂದಿನ ಒಂದು ದಿನ ನೆನೆಸ್ಕೊಳ್ತಕ್ಕಂಥ ಒಂದು ಪ್ರಾಜೆಕ್ಟ್ಸ್ ಬಂದಿದೆ. ಕಾಂಗ್ರೆಸ್ಸಲ್ಲಿ ಒಂದು ಪ್ರಾಜೆಕ್ಟ್ ಬಂದಿದೆ, ಒಂದು ಅಂತ ತಾವು ಒಂದ್ಸೂರು ಮೆನ್ಷನ್ ಮಾಡಿ. ಈಗ ಭಾಸ್ಕರ್ ರಾಯ್ ಮಾತಾಡಬೇಕಾದ್ರೆ ಮೆಡಿಕಲ್ ಕಾಲೇಜ್ ತರೋದು, ಇಂಜಿನಿಯರಿಂಗ್ ಕಾಲೇಜ್ ತರೋದು, ಇದು ವಿಷನ್ ಆಫ್ ಡೆವಲಪ್ಮೆಂಟ್ ಅಲ್ಲ ಅಂತ ನಾನು ನೇರವಾಗಿ ಹೇಳಿದೆ. ಅಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಕನಕಪುರಕ್ಕೆ ಹೋಗಿರ್ತಕ್ಕಂಥ ಏನು ಮೆಡಿಕಲ್ ಕಾಲೇಜನ್ನು ಚಿಕ್ಕಬಳ್ಳಾಪುರಕ್ಕೆ ತಂದರು. ಅದೇ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬರ್ತಕ್ಕಂಥ ಹೇಮಾವತಿ ಲಿಂಕ್ ಕೆನಾಲ್ ಏನಿದೆ ಅದು ಇವತ್ತು ಚಿಕ್ಕಬಳ್ಳಾಪುರ ನಮ್ಮ ಡಿವಿಷನ್ಗೆ ತುಮಕೂರು ಚಿಕ್ಕಬಳ್ಳಾಪುರ ಬರೋದನ್ನು ಹೇಮಾವತಿ ಕೆನಾಲನ್ನು ಇದೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಗೊಂಡು ಹೋಗ್ಬಿಟ್ಟು ರಾಮನಗರ ಕನಕಪುರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇದಕ್ಕಿಂತ ದುರಾದೃಷ್ಟ ನಮ್ಮ ಜಿಲ್ಲೆಗೆ ಮಾಡ್ತಾ ಇರತಕ್ಕಂಥ ಅನ್ಯಾಯ ಅಲ್ವಾ? ತುಂಬ ಪರಮ ಅನ್ಯಾಯ. ಅದರಲ್ಲೂ ಕೂಡ ಹೋರಾಟ ಮಾಡಿರ್ತಕ್ಕಂಥ ಸ್ವಾಮೀಜಿಗಳು 3 ಜನ ಸ್ವಾಮೀಜಿಗಳು ಇದರ ಪರವಾಗಿ ಏನು ಒಂದು DPR ಆಗಿದೆಯೋ ಆ DPR ಪ್ರಕಾರ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ಧರಣಿ ಮಾಡಿದಾಗ ಇದೇ ತುಮಕೂರಲ್ಲಿ ಚೇತನ್ ಅನ್ನೊಬ್ಬ ಯುವ ಮೋರ್ಚಾ ಹುಡುಗನ ಅರೆಸ್ಟ್ ಮಾಡಿ ಸ್ಟೇಷನಲ್ಲಿ ಇಟ್ಟಿದ್ದಾರೆ. ಅದನ್ನು ಬಿಡಿಸೋದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರು ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಕೊಂಡು ಬಂದಿದ್ದಾರೆ. ನಮ್ಮ ಕಾರ್ಯಕರ್ತರನ್ನ ಏನು ಕಳ್ತನ ಮಾಡಿದಾರ, ಏನು ಈ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀರಿ. ನಾವು ನಿಮ್ಮ ಥರ ಲೂಟಿ ಮಾಡ್ತಾ ಇಲ್ಲ. ಇವತ್ತು ಎಲ್ಲ ಸಮಾಜಕ್ಕೆ ಗೊತ್ತಿದೆ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀವಿ.